ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪಾಕಿಸ್ತಾನ ಸೈಲೆಂಟ್ ಆಗಿ ಘೋರ ವಂಚನೆ, ದೊಡ್ಡ ಮೋಸ ಮಾಡಿರೋ ವಿಚಾರ ಬಯಲಾಗಿದೆ. ಶಾಂತಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸೋಕೆ ಕುಣಿತಾ ಇದ್ದ ಪಾಕಿಸ್ತಾನ ಸೀಕ್ರೆಟ್ ಆಗಿ ಇರಾನ್ಗೆ ಹೆಲ್ಪ್ ಮಾಡಿದೆ. ಅತ್ತ ಗಲ್ಫ್ ರಾಷ್ಟ್ರ UAE ಇರಾನ್ ವಿರುದ್ಧ ಯುದ್ಧ ಸಾರಿರೋ ಸ್ಫೋಟಕ ಮಾಹಿತಿ ಕೇಳಿ ಬರ್ತಾ ಇದೆ. ಈ ನಡುವೆ ಮಿಡಲ್ ಈಸ್ಟ್ ನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರೋ ಹಿಂಟನ್ನ ಭಾರತ ಕೊಟ್ಟಿದೆ. 24/7 ವಾರ್ ರೂಮ್ ಆಕ್ಟಿವೇಟ್ ಮಾಡಲಾಗಿದೆ ಅಂತ ಭಾರತ ಸರ್ಕಾರ ಹೇಳಿದೆ. ಇನ್ನೊಂದು ಕಡೆ ಪಕ್ಕದ ಬಾಂಗ್ಲಾದೇಶ ಭಾರತದ ಮೇಲೆ ಉರ್ದು ಬಿದ್ದಿದೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪಾಕಿಸ್ತಾನ ಅಮೆರಿಕಗೆ ಮಾಡಿರೋ ಮೋಸದ ಬಗ್ಗೆ ನಾವು ನೋಡ್ಬಿಡೋಣ. ಅಮೆರಿಕ ಇರಾನ್ ವಾರ್ ವೇಳೆ ಇರಾನ್ನ ಸೇನಾ ವಿಮಾನಗಳಿಗೆ ಪಾಕಿಸ್ತಾನ ಆಶ್ರಯ ಕೊಟ್ಟಿದೆ. ನೂರ್ ಖಾನ್ ಏರ್ಬೇಸ್ ನಲ್ಲಿ ಗುಟ್ಟಾಗಿ ಸೀಕ್ರೆಟ್ ಆಗಿ ಅವುಗಳನ್ನ ಬಚ್ಚಿಟ್ಟು ಕಾಪಾಡಿದೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ಹೊಡೆದಿತ್ತಲ್ಲ ಸುಮಾರು ಏರ್ಬೇಸ್ ಗಳನ್ನ, ಅದರಲ್ಲಿ ಈ ನೂರ್ ಖಾನ್ ಏರ್ಬೇಸ್ಗೂ ಪೆಟ್ಟು ಬಿದ್ದಿತ್ತು. ಅಲ್ಲಿ ಇರಾನ್ ವಿಮಾನಗಳನ್ನ ಬಚ್ಚಿಟ್ಟು ಕಾಪಾಡಿದೆ ಅಂತ. ಒಂದ್ ಕಡೆ ಈ ವಾರ್ ಅಲ್ಲಿ ಮಧ್ಯಸ್ಥಿಕೆ ವಹಿಸೋ ನಾಟಕ ಮಾಡಿರೋ ಪಾಕಿಸ್ತಾನ, ಅಮೆರಿಕದ ಪರ ಇದ್ದಂಗೆ ಬಿಂಬಿಸಿಕೊಳ್ತಾ ಇರೋ ಪಾಕಿಸ್ತಾನ ಇರಾನ್ ಸೇನೆಗೆ ಹೆಲ್ಪ್ ಮಾಡಿರುವುದು ಬಯಲಾಗಿದೆ. ಈಗ ಇರಾನ್ನ RC-130 ಕಣ್ಗಾವಲು ವಿಮಾನಗಳಿಗೆ ಜಾಗ ಕೊಟ್ಟಿದೆ. ಅಮೆರಿಕ ದಾಳಿಯಿಂದ ವಿಮಾನಗಳಿಗೆ ಡ್ಯಾಮೇಜ್ ಆಗೋದನ್ನ ತಪ್ಪಿಸೋಕೆ ಈ ಪ್ಲಾನ್ ಮಾಡಲಾಗಿತ್ತು ಅಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಈ ವರದಿ ಹೊರಬೀಳ್ತಿದ್ದ ಹಾಗೆ ಪಾಕ್ ವಿರುದ್ಧ ಅಮೆರಿಕನ್ ನಾಯಕರು ಆಕ್ರೋಶ ಹೊರ ಹಾಕಿದ್ದಾರೆ. ಅಮೆರಿಕದ ಸೆನೆಟರ್ ಹಾಗೂ ಟ್ರಂಪ್ ರ ಆಪ್ತರಾಗಿರೋ ಲಿಂಡ್ಸೆ ಗ್ರಹಾಮ್ ಪಾಕಿಸ್ತಾನದ ಮಧ್ಯಸ್ಥಿಕೆ ಬಗ್ಗೆ ಮರು ಪರಿಶೀಲನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಹಾಗೆ ಪಾಕ್ ಈ ಹಿಂದೆ ಇಸ್ರೇಲ್ ವಿರುದ್ಧ ಮಾತನಾಡಿರೋದನ್ನೆಲ್ಲ ನೋಡ್ತಾ ಇದ್ರೆ ಈ ರಿಪೋರ್ಟ್ ನಿಜ ಇದ್ರೂ ಇರಬಹುದು ಅಂತ ಗ್ರಹಾಮ್ ಹೇಳಿದ್ದಾರೆ. ಆದ್ರೆ ಪಾಕ್ ವಿದೇಶಾಂಗ ಇಲಾಖೆ ಆರೋಪಗಳನ್ನು ತಳ್ಳಿ ಹಾಕಿದೆ. ನಾವೇನ್ ಮೋಸ ಮಾಡಿಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಆದ್ರೆ ಇರಾನ್ ವಿಮಾನಗಳು ಪಾಕಿಸ್ತಾನದಲ್ಲಿ ಇರೋದನ್ನ ಒಪ್ಕೊಂಡಿದ್ದಾರೆ. ಪಾಕ್ ಫಾರಿನ್ ಮಿನಿಸ್ಟ್ರಿ ಹೇಳೋ ಪ್ರಕಾರ ಸೀಸ್ ಫೈರ್ ಟೈಮ್ ನಲ್ಲಿ ಮಾತುಕತೆಗೆ ಅಂತ ಇರಾನ್ ಮತ್ತು ಅಮೆರಿಕದ ಹಲವು ವಿಮಾನಗಳು ಬಂದಿದ್ವು. ಮುಂದಿನ ರೌಂಡ್ ಮಾತುಕತೆಗಳಿಗಾಗಿ ಕೆಲ ವಿಮಾನಗಳು ಹಾಗೂ ಸಿಬ್ಬಂದಿ ಇಲ್ಲೇ ಟೆಂಪರರಿ ಆಗಿ ಉಳ್ಕೊಂಡಿದ್ರು. ಆತರ ಅದು ಅಂತ ಹೇಳಿ ಕತೆ ಹೇಳ್ತಿದ್ದಾರೆ. ಮಿಲಿಟರಿಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ವಾರ್ಗೂ ಇದಕ್ಕೂ ನಾವು ಮಧ್ಯವರ್ತಿಗಳ ಕೆಲಸ ಮಾಡ್ತಿದ್ದೀವಿ ಅಂತ ಪಾಕ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ನ ಕೆಲ ವಿಮಾನಗಳನ್ನ ಅಫ್ಘಾನಿಸ್ತಾನಕ್ಕೂ ಶಿಫ್ಟ್ ಮಾಡಲಾಗಿತ್ತು. ಆರಂಭದಲ್ಲಿ ಇರಾನ್ ಕಾಬೂಲ್ಗೆ ವಿಮಾನಗಳನ್ನ ಕಳಿಸಿತ್ತು. ಆದ್ರೆ ಪಾಕ್ ಅಫ್ಘಾನ್ ಸಂಘರ್ಷ ಬೇರೆ ನಡೀತಾ ಇತ್ತಲ್ಲ, ಅದಕ್ಕೆ ಎಲ್ಲಿ ಪಾಕ್ ದಾಳಿ ಮಾಡಿ ಇರಾನ್ನ ವಿಮಾನಗಳು ಅಫ್ಘಾನಿಸ್ತಾನದಲ್ಲೂ ಕೂಡ ಡ್ಯಾಮೇಜ್ ಆಗ್ಬಿಡ್ತಾವ ಅನ್ನೋ ಕಾರಣಕ್ಕೋಸ್ಕರ ಇರಾನ್ ಬಾರ್ಡರ್ ನಲ್ಲಿರೋ ಹೆರಾತ್ ಏರ್ಪೋರ್ಟ್ಗೆ ಆಮೇಲೆ ಅವುಗಳನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ಅಫ್ಘಾನ್ ವಿಮಾನ ಪ್ರಾಧಿಕಾರದ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಅಫ್ಘಾನ್ ತಾಲಿಬಾನ್ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಇದನ್ನ ತಳ್ಳಿ ಹಾಕಿದ್ದಾರೆ. ಇರಾನ್ಗೆ ಈ ತರ ವಿಮಾನಗಳನ್ನ ಬೇರೆ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡೋ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಟ್ರಂಪ್ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದೀಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನೊಂದ್ ಕಡೆ ಮತ್ತೊಂದು ಅಚ್ಚರಿಯ ರಿಪೋರ್ಟ್ ಏನು ಅಂತ ಹೇಳಿದ್ರೆ, ಇರಾನ್ ವಿರುದ್ಧದ ಸಂಘರ್ಷದಲ್ಲಿ UAE ಕೂಡ ಭಾಗಿಯಾಗಿತ್ತು. ಇರಾನ್ ಮೇಲೆ ಸೀಕ್ರೆಟ್ ವಾರ್ ನಡೆಸಿತ್ತು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಇಲ್ಲಿ ತನಕ ಏನು ಅಮೆರಿಕ ಮತ್ತು ಇಸ್ರೇಲ್ ಅಷ್ಟೇ ಹೊಡೆದಿರೋದು, ಇವರೆಲ್ಲ ಹೊಡೆದಿಲ್ಲ. UAE ನೇರವಾಗಿ ವಾರ್ ಅಲ್ಲಿ ಪಾಲ್ಗೊಂಡಿಲ್ಲ ಅಂತಿತ್ತಲ್ವಾ. ನಮ್ಗೆ ಯಾಕ್ರೆ ಹೊಡಿತಾ ಇದ್ದೀರಾ ಅಂತ ಹೇಳಿ UAE ಯಾವಾಗ್ಲೂ ಇರಾನ್ ಅನ್ನ ಕೇಳ್ತಿತ್ತಲ್ವಾ. ಆದ್ರೆ ಈಗ ಹೊಸ ರಿಪೋರ್ಟ್ ಪ್ರಕಾರ ಅಮೆರಿಕ ಇರಾನ್ ನಡುವೆ ಕದನ ವಿರಾಮ ಜಾರಿಯಾಗೋ ಮುಂಚೆನೆ UAE ಕೂಡ ದಾಳಿ ಮಾಡಿತ್ತು. ಏಪ್ರಿಲ್ ತಿಂಗಳ ಆರಂಭದಲ್ಲಿ ಸೀಕ್ರೆಟ್ ದಾಳಿ ಮಾಡಿತ್ತು. ಪರ್ಷಿಯನ್ ಗಲ್ಫ್ ನಲ್ಲಿರೋ ಇರಾನ್ನ ಲಾವನ್ ಐಲ್ಯಾಂಡ್ ನ ರಿಫೈನರಿ ಒಂದರ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು. ಆಗ ಇರಾನ್ ಈ ರಿಫೈನರಿ ಮೇಲೆ ದಾಳಿಯಾಗಿದ್ದನ್ನ ಒಪ್ಕೊಂಡಿತ್ತು. ಆದ್ರೆ UAE ಇದಕ್ಕೆ ಕಾರಣ ಅಂತ ಹೇಳಿರಲಿಲ್ಲ. ಬದಲಿಗೆ ಹೇಡಿಗಳು ನಮ್ಮ ಆಯಿಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿತ್ತು. ಇದಕ್ಕೆ ಪ್ರತಿಯಾಗಿ ಅದೇ ದಿನ UAE ಮತ್ತು ಕುವೈತ್ ಮೇಲೆ ಸಾಲು ಸಾಲು ಮಿಸೈಲ್ ಮತ್ತು ಡ್ರೋನ್ ಅನ್ನ ಬಳಸಿ ಇರಾನ್ ಪ್ರತಿದಾಳಿ ಮಾಡಿತ್ತು ಅಂತಲೂ ಈಗ ರಿಪೋರ್ಟ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಕದನ ವಿರಾಮ ಆಗೋವರೆಗೂ ಪ್ರತಿನಿತ್ಯ UAE ನ ಪ್ರಮುಖ ನಗರಗಳು ಮತ್ತು ಇಂಧನ ಮೂಲಸೌಕರ್ಯಗಳನ್ನ ಇರಾನ್ ಟಾರ್ಗೆಟ್ ಮಾಡ್ತಾ ಇತ್ತು. ಇತರ ಗಲ್ಫ್ ರಾಷ್ಟ್ರಗಳಿಗಿಂತ UAE ಹೆಚ್ಚು ಇರಾನ್ ಟಾರ್ಗೆಟ್ ಮಾಡ್ತಾ ಇತ್ತು. ಈಗ ಎಲ್ಲ ಇಡೀ ಪಿಕ್ಚರ್ ಸಿಗ್ತಾ ಇದೆ, ಯಾಕೆ ಇವರಿಬ್ಬರ ನಡುವೆ ಇಷ್ಟೊಂದು ಹೊಡೆದಾಟ ಆಗ್ತಿತ್ತು ಅಂತ. UAE ಸೀಕ್ರೆಟ್ ಆಗಿ ಮಾಡಿರೋ ಈ ದಾಳಿ ಬಗ್ಗೆ ಅಮೆರಿಕಗೂ ಗೊತ್ತಿತ್ತು. ಇದನ್ನ ಅಮೆರಿಕ ಮೌನವಾಗಿ ವೆಲ್ಕಮ್ ಮಾಡಿತ್ತು ಅಂತ ಹೇಳಲಾಗ್ತಿದೆ. ಸದ್ಯ UAE ಇದುವರೆಗೂ ಈ ಸೀಕ್ರೆಟ್ ದಾಳಿಯನ್ನ ಒಪ್ಕೊಂಡಿಲ್ಲ. ಇನ್ನು ಇರಾನ್ ನಲ್ಲಿರೋ ಭಾರತೀಯರ ರಕ್ಷಣೆಗೆ 24/7 ವಾರ್ ರೂಮ್ ಅನ್ನ ಓಪನ್ ಮಾಡಲಾಗಿದೆ. ಸಂಘರ್ಷ ತೀವ್ರಗೊಳ್ಳುತ್ತೇನೋ ಅನ್ನೋ ಒಂದು ಆತಂಕ ಮನೆ ಮಾಡೋಕೆ ಕಾರಣ ಆಗಿದೆ ಭಾರತ ಸರ್ಕಾರ ಇಟ್ಟಿರೋ ಈ ಹೆಜ್ಜೆ. ಇರಾನ್ ನಲ್ಲಿ 9 ರಿಂದ 10 ಸಾವಿರ ಭಾರತೀಯರಿದ್ರು. ಆ ಪೈಕಿ 2,500 ಭಾರತೀಯರನ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡ್ ಬರಲಾಗಿದೆ. ಗಲ್ಫ್ ಭಾಗದಲ್ಲಿ ಸಿಕ್ಕಾಕೊಂಡಿದ್ದ 3,000ಕ್ಕೂ ಅಧಿಕ ನಾವಿಕರನ್ನ ಕೂಡ ರಕ್ಷಿಸಲಾಗಿದೆ. ವಾರ್ ರೂಮ್ಗೆ ಸಹಾಯ ಕೇಳಿ 8,800ಕ್ಕೂ ಅಧಿಕ ಕಾಲ್ಗಳು ಬಂದಿವೆ. ಹಾಗೆ 19,700ಕ್ಕೂ ಅಧಿಕ ಇಮೇಲ್ಗಳು ಕೂಡ ಬಂದಿದ್ದು, ಅದಕ್ಕೆ ನಮ್ಮ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಭಾರತೀಯರನ್ನ ಕಾಪಾಡೋಕೆ ಈಗ ವಾರ್ ರೂಮ್ ಕೂಡ ನಾವು ಮಾಡ್ತಾ ಇದೀವಿ ಅಂತ ಸರ್ಕಾರ ಹೇಳಿದೆ. ಓವರ್ ಆಲ್ ಮಿಡಲ್ ಈಸ್ಟ್ ನಲ್ಲಿ ಹತ್ತತ್ರ 1 ಕೋಟಿ
ಕೋಟಿ ಭಾರತೀಯರಿದ್ದಾರೆ. ಆದರೆ ವಾರಿಂದಾಗಿ ಹಲವರು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ಅವರ ಸೇಫ್ಟಿಗಾಗಿ ರಾಯಭಾರ ಕಚೇರಿಗಳು ನಿರಂತರವಾಗಿ ಸಂಪರ್ಕದಲ್ಲಿವೆ. ಸದ್ಯಕ್ಕೆ ಹೊಸದಾಗಿ ಯಾರಾದ್ರೂ ಆ ಕಡೆ ಹೋಗೋ ಪ್ಲಾನ್ ಇದ್ರೆ ಹೋಗಬೇಡಿ. ಸದ್ಯಕ್ಕೆ ಅಲ್ಲಿರೋರು ಕೂಡಲೇ ಅಲ್ಲಿ ಬಿಟ್ಟು ದೇಶ ಬಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ಅನ್ನೋ ಸೂಚನೆಯನ್ನ ಕೊಡಲಾಗಿದೆ. ಅಗತ್ಯ ಬಿದ್ದರೆ ಏರ್ ಲಿಫ್ಟ್ ಮಾಡೋಕ್ಕೂ ಕೂಡ ನಾವು ರೆಡಿ ಇದೀವಿ ಅಂತ ಸರ್ಕಾರ ಹೇಳಿದೆ. ಇನ್ನು ಸ್ನೇಹಿತರೆ, ರಾಮೇಶ್ವರಂ, ಕನ್ಯಾಕುಮಾರಿ ಸೇರಿ ಈ ಕ್ಷೇತ್ರಗಳಿಗೆ ಪ್ರವಾಸ ಯಾತ್ರೆ ಹೋಗೋ ಆಸಕ್ತಿ ನಿಮಗಿದ್ರೆ ನೀವು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ನಿಮ್ಮನ್ನು ಬಿಡ್ತಾರೆ. ಆ ಕಡೆ ಅಮೆರಿಕ ಮತ್ತು ಇರಾನ್ ಪ್ರತಿ ವಾರ್ನಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಈ ಕದನ ವಿರಾಮ ಈಗ ಲೈಫ್ ಸಪೋರ್ಟ್ನಲ್ಲಿದೆ. ಅಂದರೆ ಡಾಕ್ಟರ್ಗಳು ಪೇಷಂಟ್ ಉಳಿಯೋ ಚಾನ್ಸಸ್ ಕೇವಲ 1% ಇದೆ ಅಂತ ಹೇಳ್ತಾರಲ್ಲ, ಈ ಸೀಸ್ ಫೈರ್ ಆ ಸಿಚುವೇಶನಲ್ಲಿದೆ ಅಂತ ಹೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಕದನ ವಿರಾಮ ಯಾವುದೇ ಟೈಮ್ನಲ್ಲಿ ಬಿದ್ದು ಹೋಗಬಹುದು ಅನ್ನೋ ಹಿಂಟ್ ಕೊಡ್ತಾ ಇದ್ದಾರೆ. ಇರಾನ್ ಕಳಿಸಿದ ಹೊಸ ಪ್ರಸ್ತಾವನೆಯನ್ನು ರಿಜೆಕ್ಟ್ ಮಾಡಿದ ಬೆನ್ನಲ್ಲೇ ಟ್ರಂಪ್ ಈ ರೀತಿ ಹೇಳಿದ್ದಾರೆ. ಅಲ್ಲದೆ ಇದೊಂದು ಸ್ಟುಪಿಡ್ ಪ್ರಪೋಸಲ್, ಇದನ್ನು ಪೂರ್ತಿ ಓದಲೇ ಇಲ್ಲ, ಅದು ಕಸಕ್ಕೆ ಸಮಾನ, ಗಾರ್ಬೇಜ್ ಅದು ಅಂತ ಹೇಳಿ ಟ್ರಂಪ್ ಕಿಡಿಕಾರಿದ್ದಾರೆ. ಟ್ರಂಪ್ರ ಈ ಹೇಳಿಕೆ ಬೆನ್ನಲ್ಲೇ ಇರಾನ್ ಕೂಡ ರಿಯಾಕ್ಟ್ ಮಾಡಿದೆ. ನಾವು ಎಲ್ಲ ಆಪ್ಷನ್ಸ್ಗೂ ರೆಡಿ ಇದ್ದೀವಿ, ಅದೇನಾಗುತ್ತೋ ಆಗಲಿ ಅಂತ ಇರಾನ್ ಪಾರ್ಲಿಮೆಂಟ್ನ ಸ್ಪೀಕರ್ ಮೊಹಮ್ಮದ್ ಬಾಗೇರ್ ಗಾಲಿಬಾಫ್ ಹೇಳಿದ್ದಾರೆ. ಅಲ್ಲದೆ ಯಾವುದೇ ದಾಳಿ ನಡೆದರೂ ನಾವು ಸುಮ್ಮನೆ ಕೂರಲ್ಲ, ನಮ್ಮ ಸೇನೆ ತಕ್ಕ ಪಾಠ ಕಲಿಸಿ ಅಮೆರಿಕಾಗೆ ಅಚ್ಚರಿ ಆಗೋ ರೀತಿ ಪೆಟ್ಟನ್ನು ಕೊಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಇರಾನ್ ಕಳಿಸಿದ ಪ್ರಪೋಸಲ್ ಸ್ವೀಕರಿಸೋದನ್ನು ಬಿಟ್ಟು ಅಮೆರಿಕಾಗೆ ಬೇರೆ ಆಪ್ಷನ್ನೇ ಇಲ್ಲ, ಇದೇ ಫೈನಲ್ ಅಂತ ಇರಾನ್ ಹೇಳಿದೆ. ಇರಾನ್ ವಿದೇಶಾಂಗ ವಕ್ತಾರ ಇಸ್ಮಾಯಿಲ್ ಬಗಾಯ್ ಇರಾನ್ ಒಳಗಡೆ ಶತ್ರುಗಳು ಭೂಸೇನೆ ನುಗ್ಗಿಸಿದ್ರೆ ಭಾರಿ ಬೆಲೆ ತೆರಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಖಂಡಿತ ನೀವು ಪಶ್ಚಾತ್ತಾಪ ಪಡ್ತೀರಿ, ಆ ಥರ ಮಾಡ್ತೀವಿ ನೋಡಿ ಅಂತ ಹೇಳಿದ್ದಾರೆ. ಇನ್ನು ಟ್ರಂಪ್ ಇರಾನ್ನಲ್ಲಿ ಮತ್ತೆ ಯುದ್ಧ ಆರಂಭಿಸೋಕೆ ಗಂಭೀರವಾಗಿ ಥಿಂಕ್ ಮಾಡ್ತಿದ್ದಾರೆ ಅಂತ CNN ರಿಪೋರ್ಟ್ ಮಾಡಿದೆ. ಇರಾನ್ ನಡೆಸ್ತಿರೋ ಮಾತುಕತೆಯಿಂದ ಟ್ರಂಪ್ ಅಸಮಾಧಾನಗೊಂಡಿದ್ದಾರೆ. ಹಾರ್ಮುಜ್ ದಿಗ್ಬಂಧನ ಮತ್ತು ಇರಾನ್ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳಿಂದಾಗಿ ನ್ಯೂಕ್ಲಿಯರ್ ಸಂಬಂಧಪಟ್ಟ ಮಾತುಕತೆಗಳು ಹಳ್ಳ ಹಿಡಿತಿವೆ. ಇದು ಟ್ರಂಪ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರೋಕೆ ಕಾರಣ ಆಗಿದೆ ಅಂತ CNN ಹೇಳಿದೆ. ಇನ್ನು ಅಮೆರಿಕ ತನ್ನ ಬ್ಯಾಂಕ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಅಲರ್ಟ್ ಜಾರಿ ಮಾಡಿದೆ. ಇರಾನ್ನ IRGC ಅಮೆರಿಕದ ಸ್ಯಾಂಕ್ಷನ್ಸ್ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. ಇದ್ರ ಬಗ್ಗೆ ಹುಷಾರಾಗಿರಿ ಅಂತ ಅಮೆರಿಕದ ಟ್ರೆಜರಿ ಡಿಪಾರ್ಟ್ಮೆಂಟ್ ಎಚ್ಚರಿಕೆ ಕೊಟ್ಟಿದೆ. ಹಾಗೆ IRGC ಫೇಕ್ ಕಂಪನಿಗಳು ಮತ್ತು ಕ್ರಿಪ್ಟೋ ಕರೆನ್ಸಿ ರೀತಿಯ ಡಿಜಿಟಲ್ ಆಸೆಟ್ಗಳನ್ನು ಯೂಸ್ ಮಾಡಿಕೊಂಡು ಸ್ಯಾಂಕ್ಷನ್ಸ್ನಿಂದ ಎಸ್ಕೇಪ್ ಆಗ್ತಿದೆ. ಅಮೆರಿಕವನ್ನು ಯಾಮಾರಿಸ್ತಾ ಇದ್ದಾರೆ. ಹೀಗಾಗಿ ಇರಾನ್ಗೆ ಸಂಬಂಧ ಇರೋ ಟ್ರಾನ್ಸಾಕ್ಷನ್ಸ್ ಕಂಡು ಬಂದರೆ ಕೂಡಲೇ ಆಕ್ಷನ್ ತಗೋಬೇಕು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮೇಲಿನ ಯುದ್ಧದ ಉದ್ದೇಶ ಸ್ಪಷ್ಟವಾಗಿಲ್ಲ, ಸರಿಯಾಗಿ ಹೇಳಲೇ ಇಲ್ಲ ಅದನ್ನೇನು ಅಂತೇಳಿ, ಕನ್ವೆ ಮಾಡಿಲ್ಲ ಅಂಥೇಳಿ 66% ಅಮೆರಿಕನ್ಸ್ ಹೇಳಿದ್ದಾರೆ. ರಾಯ್ಟರ್ಸ್ ಮತ್ತು ಎಪ್ಸೋಸ್ ಸಮೀಕ್ಷೆಯಲ್ಲಿ ಈ ವಿಚಾರ ಗೊತ್ತಾಗಿದೆ. ಇರಾನ್ ವಾರ್ನಿಂದ ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ 50% ಹೆಚ್ಚಾಗಿದೆ. 63% ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅಂತ ಸಮೀಕ್ಷೆ ಹೇಳಿದೆ. ಈ ತೈಲ ಬೆಲೆ ಏರಿಕೆಗೆ ಟ್ರಂಪ್ ಆಡಳಿತವೇ ಕಾರಣ ಅಂತ 3/4 ಅಮೆರಿಕನ್ಸ್ ದೂರಿದ್ದಾರೆ. ಟ್ರಂಪ್ ಜನಪ್ರಿಯತೆ 47%ನಿಂದ ಈಗ 36%ಗೆ ಬಿದ್ದು ಹೋಗಿದೆ. ಇದು ನವೆಂಬರ್ನಲ್ಲಿ ನಡೆಯಲಿರೋ ಮಧ್ಯಂತರ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಉಂಟು ಮಾಡೋ ಸಾಧ್ಯತೆ ಇದೆ ಟ್ರಂಪ್ಗೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಕಂಡಿದೆ. ಬ್ರೆಂಟ್ ಕ್ರೂಡ್ ಬೆಲೆ 1% ಜಾಸ್ತಿಯಾಗಿ ಬ್ಯಾರೆಲ್ಗೆ $105 ಹತ್ರ ಬಂದಿದೆ. ಅಮೆರಿಕ ಇರಾನ್ ಮಾತುಕತೆಯಲ್ಲಿ ಯಾವುದೇ ಪಾಸಿಟಿವ್ ಬೆಳವಣಿಗೆ ಆಗಿಲ್ಲ ಅಂತ ಆಯಿಲ್ ಮಾರ್ಕೆಟ್ ಸ್ವಲ್ಪ ಪ್ಯಾನಿಕ್ ಆಗ್ತಾ ಇದೆ. ಇನ್ನು ಪನಾಮಾ ಧ್ವಜ ಇರೋ ತಾರಾ ಗ್ಯಾಸ್ ಅನ್ನೋ LPG ಟ್ಯಾಂಕರ್ ತನ್ನ ಮಾಲೀಕರು ಭಾರತದವರು ಅಂತ ಹೇಳಿಕೊಂಡು ಹಾರ್ಮುಜ್ ದಾಟಿದೆ. ಇದು ಇರಾನ್ ಪರ್ಮಿಷನ್ ಕೊಟ್ಟಿರೋ ರೂಟ್ನಲ್ಲಿ ಪಾಸ್ ಆಗಿದೆ. ಟ್ರ್ಯಾಕಿಂಗ್ ಡೇಟಾ ಪ್ರಕಾರ ಈ ಹಡಗು UAEಯ ಶಾರ್ಜಾದಿಂದ ಹೊರಟು ಹಾರ್ಮುಜ್ ಕ್ರಾಸ್ ಮಾಡಿರೋದು ಗೊತ್ತಾಗಿದೆ. ಇನ್ನು ಭಾರತ ರಷ್ಯಾದಿಂದ ಸ್ಯಾಂಕ್ಷನ್ ಒಳಗಾಗಿರೋ LNG ತಗೋತಿಲ್ಲ ಅಂತ ವರದಿಯಾಗಿದೆ. ಇರಾನ್ ವಾರಿಂದ ಭಾರತದಲ್ಲಿ ಗ್ಯಾಸ್ ಶಾರ್ಟೇಜ್ ಇದೆ. ಆದರೂ ಕೂಡ ರಷ್ಯಾ LNG ಮೇಲೆ ಅಮೆರಿಕದ ಸ್ಯಾಂಕ್ಷನ್ಸ್ ಇರೋದ್ರಿಂದ ಭಾರತ ಈ ನಿರ್ಧಾರ ಮಾಡಿದೆ. ಈ ಬಗ್ಗೆ ರಾಯ್ಟರ್ಸ್ ಸರ್ಕಾರಿ ಮೂಲಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಿದೆ. ಏಪ್ರಿಲ್ 30ನೇ ತಾರೀಕು ರಷ್ಯಾದ ಡೆಪ್ಯೂಟಿ ಎನರ್ಜಿ ಮಿನಿಸ್ಟರ್ ಪಾವೆಲ್ ಸೊರೋಕಿನ್ ಭಾರತಕ್ಕೆ ಬಂದಿದ್ರು. LNG ಕೊಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ಭಾರತ ಸದ್ಯಕ್ಕೆ ರಷ್ಯನ್ ಗ್ಯಾಸ್ ತಗೊಳ್ತಾ ಇಲ್ಲ ಅನ್ನೋದು ಈ ರಿಪೋರ್ಟ್ ಹೇಳ್ತಾ ಇದೆ. ಇಲ್ಲಿ ಅಮೆರಿಕ ರಷ್ಯನ್ ಆಯಿಲ್ ಖರೀದಿಗೆ ವೇವರ್ ಕೊಟ್ಟಿಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಅಮೆರಿಕ ನಿರ್ಬಂಧ ತೆಗೆದಿರೋದು ರಷ್ಯನ್ ಆಯಿಲ್ಗೆ ಮಾತ್ರ, ಗ್ಯಾಸ್ ಮೇಲಿನ ನಿರ್ಬಂಧಗಳನ್ನು ಇನ್ನೂ ತೆಗೆದಿಲ್ಲ. ಇದೇ ಕಾರಣಕ್ಕೆ ಭಾರತದ ದಹೇಜ್ ಟರ್ಮಿನಲ್ ಕಡೆಗೆ ಬರ್ತಾ ಇದ್ದ ರಷ್ಯಾದ ಕುನ್ಪೆಂಗ್ ಅನ್ನೋ ಹಡಗು ಈಗ ದಾರಿ ಬದಲಾಯಿಸಿದೆ ಅಂತೆಲ್ಲ ರಿಪೋರ್ಟ್ಸ್ ಇವೆ. ಇನ್ನು ಚೀನಾಗೆ ಇರಾನಿಯನ್ ಆಯಿಲ್ ಅನ್ನು ಸಪ್ಲೈ ಮಾಡೋಕೆ ಹೆಲ್ಪ್ ಮಾಡಿದ್ದ 3 ಜನ ಹಾಗೂ 9 ಕಂಪನಿಗಳ ಮೇಲೆ ಅಮೆರಿಕ
ಹೊಸದಾಗಿ ನಿರ್ಬಂಧಗಳನ್ನು ಹಾಕಿದೆ. ಈ 9 ಕಂಪನಿಗಳಲ್ಲಿ 4 ಹಾಂಗ್ಕಾಂಗ್ನಲ್ಲಿ, 4 UAEನಲ್ಲಿ, 1 ಒಮಾನ್ನಲ್ಲಿವೆ. ಇತ್ತ ಬ್ರಿಟನ್ ಮತ್ತದರ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ನಡೆಸೋಕೆ ಸಂಚು ರೂಪಿಸಿದ್ದ ಇರಾನ್ ಬೆಂಬಲಿತ ಜಾಲದ ವಿರುದ್ಧ ಬ್ರಿಟನ್ ಸ್ಯಾಂಕ್ಷನ್ಸ್ ಹೇರಿದೆ. ಅಂತಾರಾಷ್ಟ್ರೀಯ ನಶಾ ಮತ್ತು ಮಾನವ ಕಳ್ಳ ಸಾಗಾಣಿಕೆ ದಂಧೆ ನಡೆಸೋ ಜಿಂದಾಸ್ಟಿ ಕ್ರಿಮಿನಲ್ ಗ್ಯಾಂಗ್ನ 9 ಸದಸ್ಯರು ಹಾಗೂ 3 ಸಂಸ್ಥೆಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಅವ್ರ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಹಿಜ್ಬುಲ್ಲಾಗಳ ನಡುವಿನ ಹೊಡೆದಾಟ ಮತ್ತಷ್ಟು ತೀವ್ರವಾಗಿದೆ. ಇಸ್ರೇಲ್ನ ದಕ್ಷಿಣ ಲೆಬನಾನ್ನಲ್ಲಿ ಮತ್ತೆ ಏರ್ ಸ್ಟ್ರೈಕ್ ನಡೆದಿದೆ. ಪರಿಣಾಮ 6 ಜನ ಮೃತಪಟ್ಟಿದ್ದಾರೆ, 7 ಜನ ಗಾಯಗೊಂಡಿದ್ದಾರೆ. ಇತ್ತ ಹಿಜ್ಬುಲ್ಲಾ ಡ್ರೋನ್ ದಾಳಿಗೆ ಉತ್ತರ ಇಸ್ರೇಲ್ನಲ್ಲಿ ಇಸ್ರೇಲ್ ಸೇನೆಯ ಅಧಿಕಾರಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬರುತ್ತಿದ್ದ ಹಾಗೆ ನೆರೆಯ ಬಾಂಗ್ಲಾಗೆ ಇರುಸು ಮುರುಸು ಜೋರಾಗ್ತಿದೆ. ಈಗ ಭಾರತ ಬಾಂಗ್ಲಾ ಗಡಿಗೆ ಬೇಲಿ ಹಾಕೋ ಬಂಗಾಳ ಸರ್ಕಾರದ ನಿರ್ಧಾರಕ್ಕೆ ಬಾಂಗ್ಲಾ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಮುಳ್ಳು ತಂತಿಯಿಂದ ಬಾಂಗ್ಲಾದೇಶವನ್ನು ಹೆದರಿಸಕ್ಕಾಗಲ್ಲ ಅಂತ ಬಾಂಗ್ಲಾ PM ತಾರಿಕ್ ರೆಹಮಾನ್ ರ ಫಾರಿನ್ ಅಡ್ವೈಸರ್ ಹುಮಾಯೂನ್ ಕಬೀರ್ ಹೇಳಿದ್ದಾರೆ. ಮಾನ ಮರ್ಯಾದೆ ಇದೆ ಮನುಷ್ಯನಿಗೆ. ನಮ್ಮ ದೇಶದ ಬಾರ್ಡರ್ ನಾವು ಬೇಲಿ ಹಾಕ್ರೆ ಈತನಿಗೆ ಉರಿಯೋದು ಅಂತ ಹೇಳಿ ಬೇಲಿ ಹಾಕ್ಬಿಡಿ, ನಾವು ನುಕ್ಕಳ್ರ ತರ ಬರ್ತೀವಿ ಅಂತ ಹೇಳ್ದಂಗಿದೆ ಆಯ್ತಾ. ಚುನಾವಣಾ ಭಾಷಣಕ್ಕೂ ಆಡಳಿತಕ್ಕೂ ವ್ಯತ್ಯಾಸ ಇದೆ. ಹೀಗಾಗಿ ಸುವೇಂದು ಸರ್ಕಾರ ಯಾವುದನ್ನ ಫಾಲೋ ಮಾಡುತ್ತೆ ಅಂತ ನಾವು ನೋಡ್ತೇವೆ. ನಾವು ಯಾರೊಂದಿಗೆ ಮಾತನಾಡಬೇಕು, ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತಾಡ್ತೇವೆ. ಪಶ್ಚಿಮ ಬಂಗಾಳದ ಆಂತರಿಕ ರಾಜಕೀಯದಲ್ಲಿ ನಾವು ತಲೆ ಹಾಕಲ್ಲ. ಯಾರು ಬಿಡ್ತಾರಂತ ಹಾಗೆ ತಲೆ ಹಾಕಕ್ಕೆ ಮನುಷ್ಯನಿಗೆ. ನಾವು ಇವ್ರ ಹತ್ರ ಏನ್ ಮಾತಾಡೋದು, ಕೇಂದ್ರದಲ್ಲಿ ಮೋದಿ ಸರ್ಕಾರದಿಂದ ಡೈರೆಕ್ಟ್ ಆಗಿ ಮಾತಾಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಗಡಿಯಲ್ಲಿ ಬಲವಂತವಾಗಿ ಜನರನ್ನ ನಮ್ಮ ದೇಶಕ್ಕೆ ನುಗ್ಗಿಸುವ, ವಾಪಸ್ ತಳ್ಳುವ ಘಟನೆಗಳು ನಡೆದ್ರೆ ಅಥವಾ ಕೊಲೆಗಳು ಮುಂದುವರೆದ್ರೆ ಬಾಂಗ್ಲಾ ಸುಮ್ಮನಿರಲ್ಲ. ಮಾನವೀಯ ದೃಷ್ಟಿಕೋನ ಹೊಂದಿರಬೇಕ್ರಿ ನೀವು ಭಾರತದವರು ಅಂತ ಹುಮಾಯೂನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತಕ್ಕೆ. ಅಲ್ಲಿ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಏನ್ ಮಾಡಿದ್ದಾರೆ ಅಂದ್ರೆ, ಬಾಂಗ್ಲಾ ಗಡಿಗೆ ಫೆನ್ಸಿಂಗ್ ಹಾಕಕ್ಕೆ ಭೂಮಿ ಸಿಗ್ತಾ ಇರಲಿಲ್ಲ ಇಷ್ಟು ದಿವಸ. ಮಮತಾ ಬ್ಯಾನರ್ಜಿ ಕೊಡ್ತಾ ಇರಲಿಲ್ಲ, ಲೇಟ್ ಮಾಡ್ತಾ ಇದ್ರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಈಗ ಬಾರ್ಡರ್ ಬೇಲಿ ಹಾಕಕ್ಕೆ, ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳ ನಡುವೆ ಬೇಲಿ ಹಾಕಕ್ಕೆ ಈಗ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. 45 days ಅಲ್ಲಿ BSFನವರಿಗೆ ಆ ಭೂಮಿ ಏನ್ ಕೊಡಬೇಕು ಅದನ್ನ ಹಸ್ತಾಂತರ ಮಾಡಿಬಿಡಿ ಅಂತ ಹೇಳಿ ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದಕ್ಕೆ ಬಾಂಗ್ಲಾ ಕಡೆಯಿಂದ ಈ ರೀತಿ ಪ್ರತಿಕ್ರಿಯೆ. ಬರೀ ಹುಮಾಯೂನ್ ಕಬೀರ್ ಮಾತ್ರ ಅಲ್ಲ, ಅಲ್ಲಿ ಗೃಹ ಮಂತ್ರಿ ಸಲಾಹುದ್ದೀನ್ ಅಹಮದ್ ಅಂತ ಅವ್ರೇನ್ ಹೇಳಿದಾರೆ ಗೊತ್ತಾ, ಭಾರತದಿಂದ ಒಳನುಸುಳುವಿಕೆ ತಡೆಯಕ್ಕೆ ಬಾರ್ಡರ್ ಅಲ್ಲಿ ಅವರು ಸೇನೆನ ಹೈ ಅಲರ್ಟ್ ಅಲ್ಲಿ ಇಟ್ಟಿದಾರಂತೆ. ಆಸ್ ಇಫ್ ದೊಡ್ಡ ಪ್ಯಾರಡೈಸ್ ಇದು ಬಾಂಗ್ಲಾದೇಶ, ನಮ್ಮವರೆಲ್ಲ ಇಲ್ಲಿ ಭಾರತ ಬೇಡ ಅಂತ ಬಾಂಗ್ಲಾ ನುಗ್ತಾ ಇದ್ದಾರೆ ಅನ್ನೋ ತರದಲ್ಲಿ ಇವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ನಿಮ್ ಬಾರ್ಡರ್ ಅಲ್ಲಿ ಆ ಕಡೆ ಬರ್ತಿದ್ದಾರೆ ಅಂದ್ರೆ ನಿಮ್ಮವ್ರ ಕದ್ದಿ ಕಡೆ ಬಂದವ್ರನ್ನ ವಾಪಸ್ ಭಾರತ ತಳ್ಳಿದ್ರೆ ಅವ್ರು ಬರ್ತಾ ಇದಾರೆ ಅಷ್ಟೇ. ಅದು ಬಿಟ್ಟು ನಮ್ಮವ್ರು ಯಾಕೆ ದೊಡ್ಡ ನಿಮ್ದಿಂದ ಸ್ವರ್ಗ ಕಟ್ಟಿದಿರಿ ಅಂತ ಅಲ್ಲಿಗೆ ಬರಬೇಕು ಬಾಂಗ್ಲಾದೇಶಕ್ಕೆ. ಈ ನಡುವೆ ಪಾಕ್ ಮತ್ತು ಬಾಂಗ್ಲಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪಾಕಿಸ್ತಾನ ವಾಯುಪಡೆಯ ಉನ್ನತ ಮಟ್ಟದ ನಿಯೋಗ ಬಾಂಗ್ಲಾಗೆ ಭೇಟಿ ಕೊಟ್ಟಿದೆ. 7 ಸದಸ್ಯರ ನಿಯೋಗ ಬಾಂಗ್ಲಾ ವಾಯುಪಡೆ ಅಧಿಕಾರಿಗಳೊಂದಿಗೆ ಮಾತುಕತೆ ಮಾಡುತ್ತೆ. ಬಾಂಗ್ಲಾ ಪೈಲಟ್ಗಳು ಮತ್ತು ತಂತ್ರಜ್ಞರಿಗೆ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಕೊಡೋ ಪ್ರಮುಖ ಒಪ್ಪಂದಗಳಿಗೆ ಸೈನ್ ಹಾಕ್ತಾರೆ. ಅಷ್ಟು ಮಾತ್ರ ಅಲ್ಲ, ಪಾಕ್ ಮತ್ತು ಚೈನಾ ಜಂಟಿಯಾಗಿ ನಿರ್ಮಾಣ ಮಾಡಿರೋ JF-17 ಥಂಡರ್ ಯುದ್ಧ ವಿಮಾನಗಳ ಖರೀದಿಗೆ ಬಾಂಗ್ಲಾ ಆಸಕ್ತಿ ತೋರಿಸ್ತಾ ಇದೆ. ಅದರ ಬಗ್ಗೆನೂ ಈ ಭೇಟಿಯಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. ಆಲ್ರೆಡಿ ಬಾಂಗ್ಲಾ ವಾಯುಪಡೆಯಲ್ಲಿ ಪಾಕ್ ಉಗ್ರರ ಪ್ರಭಾವ ಜಾಸ್ತಿ ಆಗ್ತಿದೆ. ಇತ್ತೀಚೆಗೆ ವಾಯುಪಡೆ ಸಿಬ್ಬಂದಿ ಕಣ್ಮರೆಯಾಗ್ತಿದ್ದಾರೆ, ಪಾಕಿಸ್ತಾನದಲ್ಲೆಲ್ಲ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಇದ್ವು. ಇದರ ನಡುವೆನೇ ಈ 2 ರಾಷ್ಟ್ರಗಳು ಸೇನೆ ವಿಚಾರದಲ್ಲೂ ಕೂಡ ಇಷ್ಟೊಂದು ಹತ್ರ ಆಗ್ತಿರೋದು ಭಾರತಕ್ಕೆ ಎಚ್ಚರಿಕೆಯ ಗಂಟೆ ಇದು. ಏನೋ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ಗೆ ಈಗ ಭಾರಿ ಸಂಕಷ್ಟ ಎದುರಾಗಿದೆ. ಸ್ಥಳೀಯ ಚುನಾವಣಾ ಸೋಲಿನಿಂದ ಸ್ವಂತ ಪಾರ್ಟಿಯಲ್ಲೇ ಬಂಡಾಯ. 70ಕ್ಕೂ ಅಧಿಕ ಲೇಬರ್ ಪಾರ್ಟಿ ಸಂಸದರು PM ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಹಿರಿಯ ಸಚಿವರಾದ ಜ್ವೆಟೆ ಕೂಪರ್, ಶಬಾನಾ ಮಹಮೂದ್ ಕೂಡ ಇಳಿರಿ ಕೆಳಗಡೆ ಅಂತ ಹೇಳಿ ಸ್ಟಾರ್ಮರ್ಗೆ ಆಗ್ರಹ ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ 4 ಸಚಿವರ ಆಪ್ತ ಸಹಾಯಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪಾರ್ಟಿಯ ನಿಯಮದ ಪ್ರಕಾರ ನಾಯಕತ್ವ ಬದಲಾವಣೆಗೆ 81 ಸಂಸದರ ಬೆಂಬಲ ಬೇಕು. ಆದ್ರೆ ನಾನು ರಾಜೀನಾಮೆ ಕೊಡಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡ್ತೀನಿ ಅಂತ ಸ್ಟಾರ್ಮರ್ ಹೇಳಿದ್ದಾರೆ. ಅಲ್ಲದೆ ಲೇಬರ್ ಪಾರ್ಟಿಯಲ್ಲಿ ಈಗ ಮುಂದಿನ ಪ್ರಧಾನಿ ಯಾರಾಗಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ರೇಸ್ನಲ್ಲಿ ವೆಸ್ ಸ್ಟ್ರೀಟಿಂಗ್ ಮತ್ತು ಏಂಜೆಲಾ ರೇನರ್ ಹೆಸರು ಕೇಳಿಬರ್ತಾ ಇದೆ. ಏನೋ ಯುರೋಪ್ನಲ್ಲಿ ಅಫ್ಘನ್ ವಲಸಿಗರನ್ನ ವಾಪಸ್ ಕಳಿಸೋ ಬಗ್ಗೆ ಯುರೋಪ್ ಸೀರಿಯಸ್ ಆಗಿದೆ. ಇದಕ್ಕಾಗಿ ಯುರೋಪಿಯನ್ ಯೂನಿಯನ್ ಈಗ ತಾಲಿಬಾನ್ ಅಧಿಕಾರಿಗಳನ್ನ ಬ್ರಸೆಲ್ಸ್ಗೆ ಕರೆಯೋಕೆ ರೆಡಿ ಆಗ್ತಿದೆ. ಜೊತೆಗೆ ಮೀಟಿಂಗ್ ಡೇಟ್ ಫಿಕ್ಸ್ ಮಾಡೋಕೆ ಕಾಬೂಲ್ಗೆ ಒಂದು ಲೆಟರ್ ಕಳಿಸ್ತಾ ಇದ್ದಾರೆ. ಆದರೆ ಯುರೋಪಿಯನ್ ಯೂನಿಯನ್ ತಾಲಿಬಾನ್ ಸರ್ಕಾರವನ್ನ ಇದುವರೆಗೂ ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡಿಲ್ಲ. ಹೀಗಾಗಿ ತಾಲಿಬಾನ್ ನಾಯಕರು ಬೆಲ್ಜಿಯಂಗೆ ಬರಬೇಕು ಅಂದರೆ ಸ್ಪೆಷಲ್ ಪರ್ಮಿಷನ್ ಬೇಕು. ಪರ್ಮಿಷನ್ ಕೊಡೋಕೆ ಬೆಲ್ಜಿಯಂ ಕೂಡ ರೆಡಿ ಇದೆ ಅಂತ ಮಾಹಿತಿ. ಆದರೆ ಅಫ್ಘನ್ ಜನರನ್ನ ವಾಪಸ್ ಕಳಿಸೋದು ಅವರ ಪ್ರಾಣದೊಂದಿಗೆ ಆಟ ಆಡದ ಹಾಗೆ ಅಂತ NGOಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿವೆ. ಹಾಗೆ ತಾಲಿಬಾನ್ ಜೊತೆ ಮಾತನಾಡೋದು ಅವ್ರನ್ನ ರೆಕಗ್ನೈಸ್ ಮಾಡಿದ ಹಾಗಾಗುತ್ತೆ ಅಂತ ಹೇಳಿ ಕೆಲ ಸಂಸ್ಥೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಇನ್ನು ಅಮೆರಿಕದಲ್ಲಿ ಶಾಕಿಂಗ್ ಘಟನೆ. ಅಮೆರಿಕದ ಆರ್ಕಾಡಿಯಾ ನಗರದ ಸಿಟಿಯ ಮೇಯರ್ ಐಲಿನ್ ವಾಂಗ್ ಚೀನಾದ ಸೀಕ್ರೆಟ್ ಏಜೆಂಟ್ ಅಂತ ಹೇಳಿ ಈಗ ಅರೆಸ್ಟ್ ಆಗಿದ್ದಾರೆ.
ಅವ್ರನ್ನ ಹುದ್ದೆಯಿಂದ ಪದಚ್ಯುತ ಕೂಡ ಗೊಳಿಸಲಾಗಿದೆ. ಈ ಲೇಡಿ ಚೀನಿ ಅಧಿಕಾರಿಗಳ ಸೂಚನೆಯಂತೆ ವೆಬ್ಸೈಟ್ ನಡೆಸಿ ಅದರ ಮೂಲಕ ಅಮೆರಿಕದಲ್ಲಿ ಚೀನಾ ಪರವಾದ ಪ್ರಚಾರ ಮತ್ತು ಸುಳ್ಳು ಸುದ್ದಿಯನ್ನ ಹರಡ್ತಾ ಇದ್ದಳು ಅಂತ ಹೇಳಿ ಅಮೆರಿಕನ್ಸ್ ಆರೋಪ ಮಾಡಿ ಮೇಯರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ನು ನಿಕೋಲಸ್ ಮಡೂರೋರನ್ನ ಎತ್ಕೊಂಡು ಬಂದ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಮ್ಮಿಂದ ವೆನೆಜುವೆಲಾದಲ್ಲಿ ಈಗ ಒಳ್ಳೆ ಬೆಳವಣಿಗೆಗಳಾಗ್ತವೆ, ಸೊ ವೆನೆಜುವೆಲಾ ನಮ್ಮ 51ನೇ ರಾಜ್ಯ ಆದರೆ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿ ಇತ್ತೀಚೆಗೆ ಪೋಸ್ಟ್ ಹಾಕಿದ್ರು. ಅದಕ್ಕೀಗ ವೆನೆಜುವೆಲಾದ ಹಂಗಾಮಿ ನಾಯಕಿ ಡೆಲ್ಸಿ ರೋಡ್ರಿಗಸ್ ತಿರುಗೇಟು ಕೊಟ್ಟಿದ್ದಾರೆ. ನಾವು ನಮ್ಮ ದೇಶವನ್ನ ಪ್ರೀತಿಸ್ತೀವ್ರಿ, ಟ್ರಂಪ್ ಅಮೆರಿಕದ ಭಾಗವಾಗೋ ಪ್ರಶ್ನೆ ಇಲ್ಲ, ನಾವು ನಮ್ದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ನೋಡೋದು ಮಾತ್ರ ಅಲ್ಲ, ನಮ್ಮ ತಂಡಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.